ಯಾವುದೇ ತೊಂದರೆಗಳು ದೇಶದಲ್ಲಿ ನಡೆಯದಂತೆ ಇವತ್ತು ನಾಳೆ ನಾಡಿದ್ರಲ್ಲಿ ಕಾಪಾಡು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವು ಅಂಜನಾದ್ರಿ ಬೆಟ್ಟವನ್ನು ಹತ್ತಾ ಇದ್ದೀವಿ ಮತ್ತು ಅಂಜನಾದ್ರಿ ಬೆಟ್ಟದಲ್ಲಿ ಆಂಜನೇಯನಿಗೆ ಮೊದಲ ಪೂಜೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಕಾಂಗ್ರೆಸ್ ಕೇವಲ ಈಗ ಬಾಯ್ಕಾಟ್ ಅಲ್ಲ. ಕಾಂಗ್ರೆಸ್ ಅನ್ನು ದೇಶದ ಜನ ಯಾಕೆ ಬಾಯ್ಕಾಟ್ ಮಾಡಿದ್ರು ಅಂದರೆ, ರಾಮ ಮಂದಿರದ ವಿರುದ್ಧವಾಗಿ ಅವರು ಕೋರ್ಟಲ್ಲಿ ವಾದ ಮಂಡನೆ ಮಾಡಿದರು. ಅವಧಿದ್ದಂಥ ಎಲ್ಲ ವಕೀಲರು ಕೂಡ ರಾಮನ ವಿರುದ್ಧ ವಾದ ಮಂಡನೆ ಮಾಡಿದರು. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ್ದಾನೆ ಅಂತ ಗೊತ್ತಿದ್ರು ಕೂಡ ಇವತ್ತು ವೋಟ್ ಬ್ಯಾಂಕಿನ ಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ಕಾರಣಕ್ಕಾಗಿ ರಾಮನ ವಿರುದ್ಧ ಮೊದಲಿನಿಂದಲೂ ಹೋರಾಟ ಮಾಡ್ತಾ ಬಂದಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಅವರು ಇದಕ್ಕೆ ವಿರೋಧ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಅವರಿಗೆ ವೋಟ್ ಬಂದಾಗ, ಚುನಾವಣೆ ಬಂದಾಗ ಮಂದಿರ ಸುತ್ತಾರೆ, ಬಾಕಿ ಸಂದರ್ಭದಲ್ಲಿ ಓಲೈಕೆ ರಾಜಕಾರಣ ಮಾಡ್ತಾರೆ. ಇವತ್ತು ಅದನ್ನೇ ಮಾಡ್ತಿದ್ದಾರೆ, ಮುಂದೆನೂ ಅದನ್ನೇ ಮಾಡುವವರು. ಖಂಡಿತವಾಗಿ ಇವತ್ತು ಎಲ್ಲ ಭಕ್ತರ ಅಪೇಕ್ಷೆ ಇದೆ, ದೇಶದ ಜನರ ಅಪೇಕ್ಷೆ ಇದೆ. ನಾಳೆ ನಾವು ಟಿವಿನಲ್ಲಿ ರಾಮ ಮಂದಿರದ ಉದ್ಘಾಟನೆಯನ್ನು, ಬಾಲರಾಮನ ಪ್ರತಿಷ್ಠಾಪನೆಯನ್ನು ನೋಡಬೇಕು ಅಂತೇಳಿ. ಆದರೆ ಅದರಲ್ಲೂ ಕೂಡ ರಾಜಕಾರಣ ಮಾಡುವಂಥದ್ದನ್ನು ಇಲ್ಲಿನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನೇ ರಾಮ ಅಂತ ಕರೆಯುವಂತ ಜನ ಇಲ್ಲಿದ್ದಾರೆ. ಏನ್ ಮಾಡ್ತೀರಿ? ಹಿಂದೂಗಳು ಯಾವುದೇ ರೀತಿ ವಿಜಯೋತ್ಸವ ಮಾಡದಂತೆ ಸರ್ಕಾರ ನಿರ್ಬಂಧ ಹೇರಿದೆ. ಯಾಕಂದ್ರೆ ಕಾಂಗ್ರೆಸ್ ಕರ್ನಾಟಕದ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಭಯ ಬಿದ್ದಿದೆ. ರಾಮನ ಭಕ್ತಿ ಮತ್ತು ಶಕ್ತಿ ಇಷ್ಟು ಜಾಸ್ತಿ ಆಗ್ತಾ ಇದೆ, ಹನುಮನ ಭಕ್ತಿ ಮತ್ತು ಶಕ್ತಿ ಇಡೀ ರಾಜ್ಯದಲ್ಲಿ ಇಷ್ಟೊಂದು ಜಾಸ್ತಿ ಆಗ್ತಿದೆ. ಇದನ್ನ ಕಂಡು ಅವರು ಭಯ ಬಿದ್ದಿದ್ದಾರೆ. ಭಯದ ಕಾರಣಕ್ಕಾಗಿ ಇದೆಲ್ಲವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಸದ್ಬುದ್ಧಿ ಕೊಡಲಿ. ದೇಶದಲ್ಲಿ ರಾಮನನ್ನು, ಕೃಷ್ಣನನ್ನು, ಶಿವನನ್ನು ಬಿಟ್ಟು ಅಥವಾ ಆಂಜನೇಯನನ್ನು ಬಿಟ್ಟು ನಾವು ರಾಜಕಾರಣ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಕೂಡ ನಮ್ಮ ಶ್ರದ್ಧೆ, ನಮ್ಮ ದೇವಸ್ಥಾನ, ನಮ್ಮ ಮಠ ಮಂದಿರ, ನಮ್ಮ ಸ್ವಾಮೀಜಿಗಳ ಪರ ನಿಂತಂಥವರು, ಪರವಾಗಿ ಇರ್ತೀವಿ. ಈ ಕಾವಿ ಬಟ್ಟೆಯನ್ನು ಉಳಿಸ್ಕೊಳ್ಳೋಕ್ಕೆ ನಮ್ಮೆಲ್ಲ ಹೋರಾಟವನ್ನು ನಾವು ಮುಂದಿನ ದಿನದಲ್ಲಿ ಮಾಡುವವರಿದ್ದೀವಿ. ಕಾಂಗ್ರೆಸ್ ಏನು ಮಾಡುತ್ತೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿ ಕೇವಲ ಅಲ್ಪಸಂಖ್ಯಾತರ ವೋಟಿಂದ ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಇದರಲ್ಲೇ ಕೂಡ ಅದಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ.